ಏನ್ ಹೇಳ್ತೀರಾ? ನೋಟಿಸ್ ಏನಾದ್ರು ಬಂತಂತೆ ನಿಮ್ಗೆ? ಒಂದ್ಸರಿ ಪೇಪರ್ ಅಲ್ಲಿ ಕೊಟ್ಟಿದ್ರು ಅದ ಬೆಂಕಿ ಹಚ್ತ ನೋಟಿಸ್ ಅಂತ ಒಂದ್ ನೇಸೋ ಪೇಪರ್ ತಂದ್ ಮನೆ ಬಾಕ್ಲಿಗೆ ಹಾಕ್ಬಿಟ್ಟು ಹೋಗಿದ್ರು. ಅದನ್ನ ಬೆಂಕಿ ಎತ್ತಿಸ್ತೋ ನಾವು. ನೀವೇನು ಎತ್ತ ನೋಡ್ಲಿಲ್ವಾ? ನಾವ್ ನೋಡಲ್ಲ, ಏತಕ್ ನಮ್ ಬೇಕು? ನಮ್ ಭೂಮಿಗೆ ಅವ್ನ್ ಯಾರು ಕೊಡಕ್ಕೆ? ನೋಟಿಫಿಕೇಶನ್ ನೋಡಕ್ ಹೋದಕ್ ಬರಲ್ಲ ನಾವು. ಏನು ಅಂತ ಬೆಂಕಿ ನೋಟಿಸ್ ಬಂದಿದೆ ಒಟ್ಟು ನಿಮ್ಗೆ? ನೋಟಿಸ್ ಫಸ್ಟ್ ನೋಟಿಫಿಕೇಶನ್ ಬಂದಿದೆ. ನೆನ್ನೆ ಎಲ್ಲ ಯಾರೋ ಬಾಲಕೃಷ್ಣ ಅವರು ನಿಮ್ಮ MLA ಒಂದಷ್ಟು ಪರಿಹಾರ ಎಲ್ಲ ಕೊಟ್ಟಿದ್ದಾರಂತೆ, ಜನ ಖುಷಿಯಾಗಿ ಇಸ್ಕೊಂಡಿದಾರಂತೆ ಚೆಕ್ ಎಲ್ಲ. 7 ಜನಕ್ಕೆ ಕೊಟ್ಟಿದಾರಂತೆ. ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನಮ್ ಪರಿಹಾರದ ಬಗ್ಗೆ ಇಲ್ಲ. ನಮ್ಗೆ ಭೂಮಿ ಬೇಕು, ನಾವ್ ಪರಿಹಾರ ನಾವು ಕೇಳ್ತಾ ಇಲ್ಲ. ನಮ್ ಭೂಮಿ ಮಾರಾಟಕ್ಕಿಲ್ಲ, ನಮ್ಗೆ ಬೇಕು ಅಂದಾಗ ನಾವ್ ಮಾರ್ಕೋತೀವಿ. ನೀವು ದಳ್ಳಾಳಿ ಕೆಲಸಗಳನ್ನ ಮೊದ್ಲು ಬಿಟ್ಬಿಡ್ರಿ. ಯಾರೇ ಆಗ್ಲಿ, MP ನೇ ಆಗ್ಲಿ, MLA ನೇ ಆಗ್ಲಿ. ಈ ಗೌರ್ಮೆಂಟ್ ಅನ್ನೋದು ಏಜೆನ್ಸಿ ಆಗ್ಬಿಟ್ಟಿದೆ, ರಿಯಲ್ ಎಸ್ಟೇಟ್ ಏಜೆನ್ಸಿ. ಈ MLA ಗಳೆಲ್ಲ ಬ್ರೋಕರ್ ಕೆಲಸ ಮಾಡ್ತಾವ್ರೆ. ನಿಮ್ಗೆ ಏನ್ ಬೇಕು ಬ್ರೋಕರ್ ಕೆಲಸ? ನಿಮ್ಗೆ ಸೈಟ್ ಇದೇನ್ ಇಂಡಸ್ಟ್ರಿ ಏರಿಯಾ ಕಟ್ಸಿದೀರಾ? ಸೈಟ್ ಮಾಡೋದು ಪ್ರೈವೇಟ್ ಅವ್ರು ಇದಾರೆ, ಅವ್ರು ಮಾಡ್ತಾರೆ. ಬ್ರಿಗೇಡ್ ಇದೆ, ಇನ್ನ ಎಷ್ಟೊಂದು ಕಂಪ್ನಿಗಳಿವೆ, ಅವ್ರು ಮಾಡ್ತಾರೆ. ನಿಮ್ ಕೆಲಸ ಏನು? ಜನಗಳಿಗೆ ಏನ್ ಉಪಯೋಗ? ವ್ಯವಸಾಯ ಮಾಡೋನ್ಗೆ ಏನ್ ಉಪಯೋಗ? ಅದ್ ಮಾಡ್ರಿ. ಅದ್ ಬಿಟ್ಬಿಟ್ಟು ನಾವು ರೈತರು ಪರ ಅಂತಾರೆ ಇವರು. ಅವ್ರ ಊರಿನ ರೈತರನ್ನೇ ಕಾಪಾಡ್ಕತಾ ಇಲ್ವಲ್ಲ? ಅವನು ಬಾಲಕೃಷ್ಣ ಇದಾರಲ್ಲ, ಅವರು DK ಕಾಲ್ಕೆಡೆ ನುಗ್ಬೇಕು. ಏನಕ್ಕೆ ಅಂದ್ರೆ, ಈಗ DK ಅವ್ರು ಬಂದು ಕನಕಪುರಕ್ಕೆ, ಅವ್ರ ಕನಕಪುರ ಜನಕ್ಕೆ ಏನ್ ಹೇಳಿದಾರೆ? ನಿಮ್ ಜಮೀನ ಮಾರ್ಬೇಡ್ರಿ, ಚಿನ್ನದ ರೇಟ್ ಬರ್ತದೆ ಅಂತ. ಅದೇ ನಮ್ಮ ಮೇಲೆ ಏನಂತಿದ್ದಾನೆ, ಅಲ್ಲಿರೋರ್ಗೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಜಮೀನ್ ನೀರ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಮಾರ್ಬಿಡ್ರಿ ಅಂತ ನಮ್ಮ ಹತ್ರ ಕಿತ್ಕೋತೀನಿ. ಅವ್ರಿಗೆ ಏನ್ ಧೈರ್ಯ ಅಂದ್ರೆ ಬಂದಿದಾರೇನ್ರಿ ನಿಮ್ MLA ಅಲ್ರಿ ಹಂಗಂತ? ನಾನ್ ನೋಡಿಲ್ಲ, ಓಟ್ ಕೇಳಕ್ ಬಂದವ್ರು ಬಿಟ್ರೆ ಇಲ್ಲಿವರೆಗೂ ಬಂದಿಲ್ಲ. 3 ವರ್ಷದ ಹಿಂದೆ ಬಂದ್ರ? ಹೌದೌದು. ಮೊನ್ನೆಲ್ಲ ರೆಸಾರ್ಟ್ ಅವರೇ ಅಂತ ನೋಡ್ಕೊಂಡಿದ್ದು, ಅವಾಗ್ಲೂ ಬಂದೋಗ್ಲಿಲ್ವಾ? ಇಲ್ಲೇ ಅಲ್ವಾ ಹತ್ರ ಇರೋದು ರೆಸಾರ್ಟ್? DK ಶಿವಕುಮಾರ್ ಅವರೇ ನಾವು ರೋಡ್ ಬ್ಲಾಕ್ ಮಾಡಿದಾಗ ಬಂದಿದ್ದಾರೆ. ಎಲ್ಲಿಗೆ ಯಾರೋ ತೀರೋಗಿದ್ದಾರೆ ಅಂತ ಬಂದಿದ್ದಾರೆ, ಮಾತ್ರ ರೈತರ ಹತ್ರಕ್ಕೆ ಬಂದಿಲ್ಲ. ಹಂಗೆ ಯೂಟರ್ನ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಭಯ ಹತ್ಕೊಂಡು, ಲಾಸ್ಟ್ ಟೈಮ್ ರೋಡ್ ಬ್ಲಾಕ್ ಮಾಡಿದಾಗ. ಸೊ ಒಟ್ಟಿಗೆ ಹೇಳ್ಬಿಡ್ರಿ, ಭೂಮಿ ಕೊಡಕ್ ಇಷ್ಟ ಇದ್ಯಾ ಇಲ್ವಾ? ಇಲ್ಲ, ನಮ್ಮ ಭೂಮಿ ಮಾರಾಟಕ್ಕಿಲ್ಲ, ಯಾರು ಬರಬೇಡ್ರಿ. ಬಂಜರು ಭೂಮಿ ಅದ್ ಯಾವ ಕಣ್ಣಲ್ಲಿ ಹೇಳ್ತಾ ಇದಾರೋ ಗೊತ್ತಿಲ್ಲ ಶಿವು. ಫ್ಯಾಕ್ಟ್ ಇದು. ನಾವ್ ಯಾವ್ದೋ ಒಂದ್ ಹಳ್ಳಿ ಸುತ್ತಾ ಇಲ್ಲ, ಬೆಳಗಿಂದ ಒಂದ್ 3-4 ಗ್ರಾಮಗಳನ್ನ ಕವರ್ ಮಾಡ್ದೆ. ಬೆಳಗ್ಗೆ ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಹಾಲು ಹಾಕೋರಿಂದ ಹಿಡಿದು ಈಗ ತಿಂಡಿ ಗಿಂಡಿ ಮಾಡ್ಕೊಂಡು ಮತ್ತೆ ಹೊಲಕ್ಕೆ ಹೋಗ್ತಾ ಇದಾರೆ ಇವ್ರನ್ನೆಲ್ಲ ಅಡ್ಡ ಹಾಕಿ ನಾನು ಕೇಳಿದ್ದು. ಎಲ್ರು ಹೇಳ್ತಾ ಇರೋದು ಒಂದೇ ಒಂದ್ ಅಡಿನೂ ಕೊಡಲ್ಲ, ನಮ್ ಹೆಣ ಬೇಕಾದ್ರೂ ಬೀಳಿ ನಾವು ಭೂಮಿ ಕೊಡಲ್ಲ ಅಂತ ಇದಾರೆ ಶಿವು.